ಅದು 700 ವರ್ಷಗಳ ಹಿಂದಿನ ದೇಗುಲ. ಭೂಗರ್ಭ ಸೇರಿ ಅದೆಷ್ಟೋ ವರ್ಷ ಆಗಿತ್ತೋ ಒಂದು ಗೊತ್ತಿಲ್ಲ. ಇತ್ತೀಚೆಗೆ ಊರಲ್ಲಿ ಶುರುವಾಗಿದ್ದ ಸಮಸ್ಯೆಗಳು ದೈವದ ಸನ್ನಿಧಿಯನ್ನ ಗುರುತಿಸುವಂತೆ ಮಾಡಿದೆ. ಸಾಕಷ್ಟು ಕೌತುಕವನ್ನ, ಸಾಕಷ್ಟು ಅಚ್ಚರಿಯನ್ನ ಈ ಕ್ಷೇತ್ರ ಸೃಷ್ಟಿ ಮಾಡ್ತಾ ಇದೆ. ತುಳುನಾಡಿನ ಮಣ್ಣಿನ ಮಹಿಮೆಯ ಅಂತದ್ದು. ಇಲ್ಲಿನ ದೈವಗಳು ತೋರುವಂಥ ಪವಾಡಕ್ಕೆ ಮನುಷ್ಯರ ಬಳಿ ಉತ್ತರವೇ ಇಲ್ಲ. ವಿಜ್ಞಾನಕ್ಕೂ ನೆಲುಕದಂಥ ಅದೆಷ್ಟು ಅಚ್ಚರಿಗಳು ನಡೆದು ಹೋಗಿವೆ. ದೈವಗಳ ಕುರು ಹಿಡಿದು ಹೊರಟವರು ಅಕ್ಷರಶಃ ಬೆಚ್ಚಿಬಿದ್ದಿದ್ದಾರೆ. ಈಗ ಮಂಗಳೂರಿನ ಹೊರವಲಯದಲ್ಲಿರುವಂಥ ಪೆದಮಲೆಯಲ್ಲೂ ಕೂಡ ಇಂಥದ್ದೇ ಘಟನೆ ನಡೆದಿದೆ. ಬರೋಬ್ಬರಿ 300 ವರ್ಷಗಳ ಹಿಂದೆ ಮಣ್ಣಲ್ಲಿ ಹುದುಗಿ ಹೋಗಿದ್ದಂಥ ದೈವಶಕ್ತಿಯೊಂದು ಈಗ ಗೋಚರವಾಗಿದೆ. ಮಂಗಳೂರಿನ ಪೆದಮಲೆ ಅನ್ನುವಂಥ ಊರಲ್ಲಿ ಇತ್ತೀಚೆಗೆ 10 ಸಮಸ್ಯೆಗಳು ಕಾಣಿಸಿಕೊಳ್ತಾ ಇದ್ವು. ಊರಲ್ಲಿ ಎಲ್ಲೇ ಹೋದ್ರೂ ನಾಗಸರ್ಪ ಪ್ರತ್ಯಕ್ಷ ಆಗ್ತಾ ಇತ್ತು. ಕೊನೆಗೆ ಪ್ರತಿ ಮನೆಯಲ್ಲೂ ನಾಗನ ದರ್ಶನ ಶುರುವಾಗಿತ್ತು. ಹೀಗಾಗಿ ಇಡೀ ಊರಿನವರಿಗೆ ಈ ನಾಗನ ಹೆಡೆಯೇ ದೊಡ್ಡ ಯಕ್ಷ ಪ್ರಶ್ನೆ ಆಗಿತ್ತು. ದಿಕ್ಕು ಕಾಣದಂತಾದಂಥ ಗ್ರಾಮಸ್ಥರು ಪ್ರಶ್ನಾ ಚಿಂತನೆ ಮೊರೆ ಹೋಗಿದ್ದಾರೆ. ಆಗಲೇ ನೋಡಿ ನಾಗನ ಸಾನ್ನಿಧ್ಯವಿರುವಂಥ ಸುಳಿವು ಸಿಕ್ಕಿತು. ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಹೋಗುವಾಗ ಒಂದು 700 ವರ್ಷ ಹಳೆಯದಾದ ಧ್ವಜಸ್ತಂಭದ ದಂಬೆಕಲ್ಲು, ಆ ವಾಜಿಲಾಯ ದೈವದ ಒಂದು ಕೆತ್ತನೆ ಇರುವಂಥ ಒಂದು ದಂಬೆಕಲ್ಲು ದಕ್ಷಿಣಕ್ಕೆ ಮಾಲಿ ನಿಂತಿದ್ದನ್ನು ಎಲ್ಲರೂ ನೋಡಿ. ಭಟ್ರಕೋಡಿ ವೆಂಕಟಕೃಷ್ಣ ಭಟ್ರ ಅವರ ಹತ್ರ ಇದಕ್ಕೆ ಕೆಲವು ದಾಖಲೆಗಳಿದ್ದವು. ಹಾಗಾಗಿ ಇದರ ಬಗ್ಗೆ ನಮಗೆ ಅರಿವಿತ್ತು ಅಂತ ಅದರ ಬಗ್ಗೆ ಹೇಳಿ. ಸುಮಾರು 700 ವರ್ಷಗಳ ಹಿಂದೆ ಇಲ್ಲೊಂದು ದೇವಸ್ಥಾನ ನಿರ್ಮಾಣಗೊಂಡಿತ್ತಂತೆ. ಆದರೆ ಆಮೇಲೆ ಅದೇನಾಯ್ತೋ ಗೊತ್ತಿಲ್ಲ. ಸುಮಾರು 300 ವರ್ಷಗಳ ನಂತರ ನಾಗ ದೇವಸ್ಥಾನ ಭೂಗರ್ಭ ಸೇರಿತ್ತು. ನಂತರದ ಪೀಳಿಗೆಯವರಿಗೆ ಇಲ್ಲೊಂದು ದೈವಸ್ಥಾನವಿತ್ತು ಅನ್ನೋದರ ಕುರುಹು ಸಹ ಇರಲಿಲ್ಲ. ಆದ್ರೀಗ ಅದೇ ದೈವ ತನ್ನ ಇರುವಿಕೆಯನ್ನ ತೋರಿಸಿಕೊಟ್ಟಿದೆ. ಹೀಗಾಗಿ ನಾಗಬನ ಉತ್ಖನನ ಮಾಡುವಾಗ ದೇವಸ್ಥಾನದ ದಂಬೆಕಲ್ಲು ಪತ್ತೆ ಆಗಿತ್ತು. ಇದನ್ನ ಪರಿಶೀಲಿಸಿದ್ದಂಥ ಪುರಾತತ್ವ ತಜ್ಞರು ಇದು 700 ವರ್ಷಗಳ ಹಳೆಯ ಕಲ್ಲು ಅಂತ ಹೇಳಿದ್ದಾರೆ. ಹೀಗಾಗಿ ಊರಿನವರೇ ಸೇರಿಕೊಂಡು ಬೃಹತ್ ದೇಗುಲ ನಿರ್ಮಾಣ ಮಾಡ್ತಿದ್ದಾರೆ. ದೇಗುಲದ ನಿರ್ಮಾಣಕ್ಕೆ ಊರಿನವರೇ ಜಾಗವನ್ನು ನೀಡಿದ್ದು ಕ್ರಿಶ್ಚಿಯನ್ ಸಮುದಾಯದ ಉದ್ಯಮಿಯೊಬ್ಬರು ರಸ್ತೆ ನಿರ್ಮಾಣದ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾರೆ. ಜೊತೆಗೆ ಲಕ್ಷಾಂತರ ರೂಪಾಯಿ ದೇಣಿಗೆಯನ್ನು ನೀಡಿದ್ದಾರಂತೆ. ಈ ಮೂಲಕ ಭಾವೈಕ್ಯತೆ ಸಾರುವಂತ ಕೆಲಸ ಮಾಡಿದ್ದಾರೆ. ಓಟೋ ತಕೊಂಡ ತಕ್ಷಣ ಓಟೋ ತಕೊಂಡ ಲೆಕ್ಕದಲ್ಲಿ ನಾನೊಂದು ಇಲ್ಲಿ ಕೋಡಿಮರಕ್ಕೆ ಮೊದಲು ಹೇಳಿದೆ, ಕೋಡಿಮರಕ್ಕೆ ಕೊಡ್ತೇನೆ. ಹಾಗೆ ನನ್ನ ಕೈಯಿಂದ ಎಷ್ಟು ಆಗ್ತದೆ ಅಷ್ಟು ಸಹ ನಾನು ಮಾಡಿದ್ದೇನೆ. ಮುಂದೆ ಸಹ ನಾನು ಮಾಡ್ತಾಯಿರ್ತೇನೆ. ನನಗೆ ಈಗ ಇಂಪ್ರೂವ್ ಆಗ್ತದುಂಟು. ಅದರ ಮೇಲೆ ನನಗೆ ಇನ್ನೂ ಸಹ ನಂಬಿಕೆ ಜಾಸ್ತಿ. ನನಗೆ ಎಲ್ಲ ಜಾತಿ ಧರ್ಮ ಅಂತ ಇದು ಭೇದವಿಲ್ಲ, ಎಲ್ಲರೂ ಒಂದೇ. ದೇವಸ್ಥಾನ ನಿರ್ಮಾಣದ ಕಾರ್ಯ ಬಹುತೇಕ ಕೊನೆ ಹಂತಕ್ಕೆ ಬಂದಿದ್ದು ಫೆಬ್ರವರಿ 18ರಂದು ಬ್ರಹ್ಮ ಕಲಶ ನಿರ್ಮಾಣಗೊಳ್ಳಲಿದೆ. ಒಟ್ಟಿನಲ್ಲಿ ವಿಜ್ಞಾನ ಎಷ್ಟೇ ಮುಂದುವರೆದರೂ ದೈವ ಹಾಗೂ ದೇವರ ಮುಂದೆ ಮನುಷ್ಯ ಏನಿಲ್ಲ ಅನ್ನುವಂಥದ್ದು ಮತ್ತೆ ಪ್ರೂವ್ ಆಗ್ತಾ ಇದೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.